ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ 5 ಹುಲಿಗಳ ಸಾವು ಪ್ರಕರಣ. ಬಂಧಿತ 3 ಆರೋಪಿಗಳು ನ್ಯಾಯಾಧೀಶರ ಮುಂದೆ ಹಾಜರು. 3 ದಿನಗಳ ಕಾಲ ಅರಣ್ಯಾಧಿಕಾರಿಗಳ ಕಸ್ಟಡಿಗೆ ನೀಡಿದ ನ್ಯಾಯಾಲಯ. ಅಕ್ರಮ ಸಂಬಂಧಕ್ಕೆ ಪತಿ ಅಡ್ಡಿ ಎಂದು ಭೀಕರ ಕೊಲೆ. ಪ್ರಿಯಕರನ ಜೊತೆ ಸೇರಿ ಪತಿಯ ಮರ್ಡರ್ ಮಾಡಿದ್ದ ಪತ್ನಿ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕಾಡು ಶೆಟ್ಟಿಹಳ್ಳಿಯಲ್ಲಿ ಘಟನೆ. ಚಲಿಸುತ್ತಿದ್ದ ಬಿಎಂಟಿಸಿ ಬಸ್ನಲ್ಲಿ ಬೆಂಕಿ. ಬಾಣಸ್ವಾಡಿಯಿಂದ ಹೆಣ್ಣೂರು ಕಡೆ ಹೋಗ್ತಾ ಇದ್ದ ಬಸ್ ಧಗಧಗ. ಬಸ್ನಿಂದ ಹಾರಿ ಪ್ರಾಣ ಉಳಿಸಿಕೊಂಡ ಚಾಲಕ. ಸೆಪ್ಟೆಂಬರ್ ಕ್ರಾಂತಿ, ಸಿಎಂ ಬದಲಾವಣೆ ಎಂಬ ಬಿರುಗಾಳಿ ಮಧ್ಯೆ ಹೊಸ ಬೆಳವಣಿಗೆ. ಸಿಎಂ ಡಿಸಿಎಂ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ರಹಸ್ಯ ಸಭೆ. ಕುತೂಹಲ ಮೂಡಿಸಿದ ಗೃಹ ಸಚಿವರ ಸೀಕ್ರೆಟ್ ಮೀಟಿಂಗ್. ಕಾಲ್ತುಳಿತ ದುರಂತದಿಂದ ಹೊರಬಾರದ ಸಿದ್ದರಾಮಯ್ಯ. ದಸರಾ ಮಹೋತ್ಸವದ ಬಗ್ಗೆ ಎಚ್ಚರಿಕೆ ವಹಿಸಿದ ಸಿಎಂ. ದಸರಾದಲ್ಲಿ ದುರಂತ ಸಂಭವಿಸದಂತೆ ನೋಡಿಕೊಳ್ಳಿ ಅಂತ ಸೂಚನೆ. ಸಿಎಂ ಡೆಲ್ಲಿ ಭೇಟಿ ವೇಳೆ ಹೈಕಮಾಂಡ್ ನಾಯಕರು ಗರಂ. ಬಿಜೆಪಿ ನಾಯಕರ ವಿರುದ್ಧ ಸಾಕಷ್ಟು ಗಂಭೀರ ಪ್ರಕರಣ ಇದ್ರೂ ಕ್ರಮ ಕೈಗೊಂಡಿಲ್ಲ ಅಂತ ಪ್ರಶ್ನೆ. ಪೊಲೀಸರ ಸಭೆ ನಡೆಸಿ ಕ್ರಮಕ್ಕೆ ಸಿಎಂ ಖಡಕ್ ಎಚ್ಚರಿಕೆ. ಎರಡ್ 2026ರಲ್ಲಿ ರಾಜ್ಯ ವಿಧಾನಸಭೆಗೆ ಮಧ್ಯಂತರ ಚುನಾವಣೆ ನಡೆಯಲಿದೆ. ರಾಜ್ಯದಲ್ಲಿ ಬಡವರ ವಿರೋಧಿ ಸರ್ಕಾರ ಇದೆ. ಸಂಸದ ಬಸವರಾಜ ಬೊಮ್ಮಾಯಿ ಭವಿಷ್ಯ. ಮುಸ್ಲಿಂ ಜನಪ್ರತಿನಿಧಿಗಳ ನಿಯೋಗ ಸಿಎಂ ಭೇಟಿ. ಸಚಿವ ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ಆಗಮನ. ಪರಿಷತ್ ನಾಮಕರಣ ಸೇರಿದಂತೆ ಮುಸ್ಲಿಂ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಕಲ್ಪಿಸಲು ಮನವಿ. ಕಾಫಿನಾಡಲ್ಲಿ ಸತತ ಮಳೆ. ಜಲಪಾತಗಳಿಗೆ ಜೀವ ಕಳೆ. ಕೈಬೀಸಿ ಕರಿತಾ ಇದೆ ಸಗೀರಾ ಫಾಲ್ಸ್. ಫಾಲ್ಸ್ನತ್ತ ಹರಿದು ಬರ್ತಾ ಇದೆ ಪ್ರವಾಸಿಗರ ದಂಡು. ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಲ್ಲದ ವರುಣಾರ್ಭಟ. ಭಾರಿ ಮಳೆಗೆ ಸೋರ್ತಾ ಇದೆ ನಗರ ಹೋಬಳಿ ನಾಡ ಕಚೇರಿ ಮಾಳಿಗೆ. ಕಚೇರಿಯಲ್ಲಿ ಕೊಡೆ ಹಿಡಿದುಕೊಂಡೇ ನೌಕರರ ಕೆಲಸ. ಉತ್ತರಾಖಂಡ್ನಲ್ಲಿ ಮುಂದುವರಿದ ವರುಣಾರ್ಭಟ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಅಲಕಾನಂದ ನದಿ. ಹಲವೆಡೆ ಭೂಕುಸಿತ. ಹಲವು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿರೋ ಶುಭಾಂಶು ಶುಕ್ಲಾ. ಭಾರತದ ಗಗನಯಾನಿ ಜೊತೆ ನರೇಂದ್ರ ಮೋದಿ ಸಂವಾದ. ಕ್ಯಾರೆಟ್ ಹಲ್ವಾದ ಬಗ್ಗೆ ತಮಾಷೆ ಮಾಡಿದ ಪ್ರಧಾನಿ. ಕಾರ್ಡಿಯಾಕ್ ಅರೆಸ್ಟ್ನಿಂದ ಬಾಲಿವುಡ್ ನಟಿ ರೂಪದರ್ಶಿ ಶೆಫಾಲಿ ಜರಿವಾಲಾ ನಿಧನ. ನಿನ್ನೆ ಸಂಜೆ ಮುಂಬೈನಲ್ಲಿ ಅಂತ್ಯಕ್ರಿಯೆ. ಆಪ್ತ ಕುಟುಂಬದ ಸದಸ್ಯರು ಸ್ನೇಹಿತರು ಅಂತ್ಯಕ್ರಿಯೆಯಲ್ಲಿ ಭಾಗಿ. ಶೆಫಾಲಿ ಜರಿವಾಲಾ ಹಠಾತ್ ಸಾವಿನ ಕುರಿತು ತನಿಖೆ. ಪ್ರಾಥಮಿಕ ವಿಧಿ ವಿಜ್ಞಾನ ತನಿಖೆಯಲ್ಲಿ ಸ್ಫೋಟಕ ಅಂಶ ಪತ್ತೆ. ವಯಸ್ಸಾಗುವಿಕೆ ತಡೆಯಲು ಬಳಸುತ್ತಿದ್ದ ಇಂಜೆಕ್ಷನ್ನಿಂದ ಹಾರ್ಟ್ ಅಟ್ಯಾಕ್ ಶಂಕೆ. ಅಮೆರಿಕದ ಆಗಸದಲ್ಲಿ ಸುರಿದ ಡಾಲರ್ ಮಳೆ. ಕಾರು ವಾಶ್ ಮಾಲೀಕರ ಮರಣದ ನಂತರ ಬಯಕೆ ತೀರಿಸಿದ ಸಂಬಂಧಿಕರು. ಹೆಲಿಕಾಪ್ಟರ್ನಿಂದ ಡಾಲರ್ ಮಳೆ ಆರಿಸಿಕೊಂಡು ಜನ ಖುಷ್. ಡ್ರ್ಯಾಗನ್ ದೇಶ ಚೀನಾದಲ್ಲಿ ಭಾರೀ ಮಳೆಯಿಂದ ರಣಪ್ರವಾಹ. ಗೈಜಾ ಪ್ರಾಂತ್ಯದಲ್ಲಿ ಲಿಶಾನ್ ನಗರ ಬಿರುಗಾಳಿ ಮಳೆಗೆ ತತ್ತರ. 12,000ಕ್ಕೂ ಹೆಚ್ಚು ಮನೆಗಳು ಮುಳುಗಡೆ. ಸಾವಿರಾರು ಜನರ ಸ್ಥಳಾಂತರ. ಆರ್ಸಿಬಿ ಬೌಲರ್ ಯಶ್ ದಯಾಳ್ ವಿರುದ್ಧ ಗಂಭೀರ ಆರೋಪ. ಯುವತಿಯಿಂದ ಲೈಂಗಿಕ ದೌರ್ಜನ್ಯ ಕಿರುಕುಳ ದೂರು. ಯುವತಿ ದೂರಿನ ಬೆನ್ನಲ್ಲೇ ಯಶ್ ದಯಾಳ್ ವಿರುದ್ಧ ಎಫ್ಐಆರ್. ನಾಟಿಂಗ್ಹ್ಯಾಮ್ನಲ್ಲಿ ನಡೆದ ಮೊದಲ ಟಿ20 ಪಂದ್ಯದಲ್ಲಿ
ಭಾರತ ಮಹಿಳಾ ತಂಡಕ್ಕೆ ಜಯ. ಸ್ಮೃತಿ ಮಂದನಾ ಸ್ಫೋಟಕ ಶತಕ, 113ಕ್ಕೆ ಆಲ್ಔಟ್ ಆದ ಇಂಗ್ಲೆಂಡ್ ಮಹಿಳಾ ಟೀಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.